ಆಯ್ತು, ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಕರಪ್ಷನ್ ಇಲ್ಲ ರೀ. ಒಂದು ದೇಶದಲ್ಲಿ ಜಾಸ್ತಿ ಇರ್ಬೋದು, ಒಂದು ದೇಶದಲ್ಲಿ ಕಡಿಮೆ ಇರ್ಬೋದು. ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಕರಪ್ಷನ್ಗೆ ನಾವು ಬಹಳ ಹೆಚ್ಚು ಅದನ್ನ ತಡಿಲಿಕ್ಕೆ ಕ್ರಮ ತೆಗೆದುಕೊಂಡಿದ್ದೇವೆ. ಆದರೆ ರಾಯರೆಡ್ಡಿ ಅವರು ಹೇಳಿದ್ದು ಭ್ರಷ್ಟಾಚಾರ ಎಲ್ಲ ಕಡೆ ಇದೆ ಅಂತ ಹೇಳ್ತಾರೆ. ಆದರೆ ಭ್ರಷ್ಟಾಚಾರ ಎಲ್ಲ ಕಡೆ ಇದೆ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹೋಗ್ತಾರೆ. ಇಲ್ಲೇ ನೋಡಪ್ಪ, ಮತ್ತೆ ಏನಂದ್ರೆ ನಮ್ಮಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರಕ್ಕೆ ಹೆಚ್ಚು ಕಡಿವಾಣ ಹಾಕಿದ್ದೇವೆ ಅಂತಕ್ಕಂಥದ್ದು ನಮ್ಮ ಸ್ಪಷ್ಟವಾದಂತ ಮಾತು. ಗುತ್ತಿಗೆದಾರರು ಮತ್ತೆ ಆರೋಪ ಮಾಡಿದಾರಲ್ಲ ಸರ್, ಗುತ್ತಿಗೆದಾರರದು ನೋಡಿ ಫ್ಯಾಮಿಲಿ ಅವರ ಕೈವಾಡ ಇದೆ ನೋಡಿ, ಹೇಳ್ತೀನಿ. ಅಲ್ಲಿ ಏನಾಗಿದೆ, ಪೇಮೆಂಟು ಬಿಲ್ಸ್ಗಳು ಮಾಡ್ತಕ್ಕಂಥದ್ರಲ್ಲಿ ಅಲ್ಲಿ ಇಲ್ಲೂ ಸಣ್ಣ ಪುಟ್ಟ ಲೋಪಗಳು ಅದೇ ಆಗ್ತವೆ. ಅಂತ ಸಂದರ್ಭದಲ್ಲಿ ಯಾರಿಗಾರು ಪೇಮೆಂಟು LOC ರಿಲೀಸ್ ಮಾಡೋಂಥ ಕಾಲದಲ್ಲಿ ಅವನ ಒಂದು ಅನಾನುಕೂಲಗಳು ಏನಿರ್ತವೆ ಅದನ್ನ ಗಣನೆಯಲ್ಲಿ ಇಟ್ಕೊಂಡು ಅಲ್ಲಿ ಇರಬಹುದು. ಆದ್ರೆ ಅದಕ್ಕೋಸ್ಕರ ದುಡ್ಡು ತಗೊಂಡು ಮಾಡಿದ್ದಾರೆ ಅಂತಕ್ಕಂಥದ್ದು ಅವೆಲ್ಲ ಸುಳ್ಳು. ಆಯ್ತು, ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಕರಪ್ಷನ್ ಇಲ್ಲ ರೀ. ಒಂದು ದೇಶದಲ್ಲಿ ಜಾಸ್ತಿ ಇರ್ಬೋದು, ಒಂದು ದೇಶದಲ್ಲಿ ಕಡಿಮೆ ಇರ್ಬೋದು. ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಕರಪ್ಷನ್ಗೆ ನಾವು ಬಹಳ ಹೆಚ್ಚು ಅದನ್ನ ತಡಿಲಿಕ್ಕೆ ಕ್ರಮ ತೆಗೆದುಕೊಂಡಿದ್ದೇವೆ. ಆದರೆ ರಾಯರೆಡ್ಡಿ ಅವರು ಹೇಳಿದ್ದು ಭ್ರಷ್ಟಾಚಾರ ಎಲ್ಲ ಕಡೆ ಇದೆ ಅಂತ ಹೇಳ್ತಾರೆ. ಆದರೆ ಭ್ರಷ್ಟಾಚಾರ ಎಲ್ಲ ಕಡೆ ಇದೆ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಹೋಗ್ತಾರೆ. ಇಲ್ಲೇ ನೋಡಪ್ಪ, ಮತ್ತೆ ಏನಂದ್ರೆ ನಮ್ಮಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರಕ್ಕೆ ಹೆಚ್ಚು ಕಡಿವಾಣ ಹಾಕಿದ್ದೇವೆ ಅಂತಕ್ಕಂಥದ್ದು ನಮ್ಮ ಸ್ಪಷ್ಟವಾದಂತ ಮಾತು. ಗುತ್ತಿಗೆದಾರರು ಮತ್ತೆ ಆರೋಪ ಮಾಡಿದಾರಲ್ಲ ಸರ್, ಗುತ್ತಿಗೆದಾರರದು ನೋಡಿ ಫ್ಯಾಮಿಲಿ ಅವರ ಕೈವಾಡ ಇದೆ ನೋಡಿ, ಹೇಳ್ತೀನಿ. ಅಲ್ಲಿ ಏನಾಗಿದೆ, ಪೇಮೆಂಟು ಬಿಲ್ಸ್ಗಳು ಮಾಡ್ತಕ್ಕಂಥದ್ರಲ್ಲಿ ಅಲ್ಲಿ ಇಲ್ಲೂ ಸಣ್ಣ ಪುಟ್ಟ ಲೋಪಗಳು ಅದೇ ಆಗ್ತವೆ. ಅಂತ ಸಂದರ್ಭದಲ್ಲಿ ಯಾರಿಗಾರು ಪೇಮೆಂಟು LOC ರಿಲೀಸ್ ಮಾಡೋಂಥ ಕಾಲದಲ್ಲಿ ಅವನ ಒಂದು ಅನಾನುಕೂಲಗಳು ಏನಿರ್ತವೆ ಅದನ್ನ ಗಣನೆಯಲ್ಲಿ ಇಟ್ಕೊಂಡು ಅಲ್ಲಿ ಇರಬಹುದು. ಆದ್ರೆ ಅದಕ್ಕೋಸ್ಕರ ದುಡ್ಡು ತಗೊಂಡು ಮಾಡಿದ್ದಾರೆ ಅಂತಕ್ಕಂಥದ್ದು ಅವೆಲ್ಲ ಸುಳ್ಳು.